ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೆಲ್ದಿ ದೋಸೆ ಮಾಡ್ಕೊಳ್ತಿದ್ದೀನಿ. ರೆಡ್ ರೈಸ್, ಬಾಜ್ರಾ ಹಾಗೆಯೇ 2-3 ಥರ ಬೇಳೆಗಳನ್ನ ನೆನೆಸಿ ದೋಸೆನ ಮಾಡ್ಕೊಳ್ಳೋಣ. ದೋಸೆ ಜೊತೆಗೆ ಚಟ್ನಿ ಸಹ ಬೇಕಲ್ವಾ, ಹಾಗಾಗಿ ಖಾರ ಚಟ್ನಿ ಮಾಡ್ಕೊಳ್ತಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಶುಗರ್ ಪೇಷಂಟ್ಸ್ಗೆ, BP ಪೇಷಂಟ್ಸ್ಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಕೆಂಪು ಅಕ್ಕಿ ತೊಗೊಳ್ತಿದ್ದೀನಿ. 1 ಕಪ್ ಆಗುವಷ್ಟು ಮಾಮೂಲಿ ಅಕ್ಕಿ, ಡೈಲಿ ಬಳಸೋ ಅಕ್ಕಿ ತೊಗೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ಬಾಜ್ರಾ ಬಳಸ್ಕೊಳ್ತಿದ್ದೀನಿ. ಅರ್ಧ ಕಪ್ಪು ಹೆಸರು ಕಾಳು. ಇದಾದಮೇಲೆ 1/4 ಕಪ್ ಆಗುವಷ್ಟು ತೊಗರಿಬೇಳೆ, 1/4 ಕಪ್ ಆಗುವಷ್ಟು ಕಡಲೆಬೇಳೆ, ಹಾಗೆಯೇ 1 ಕಪ್ ಪೂರ್ತಿಯಾಗಿ ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳಿ. ಇದಾದಮೇಲೆ 1 ಕಪ್ ಆಗುವಷ್ಟು ಅವಲಕ್ಕಿ ಹಾಕ್ಕೊಳ್ತಿದ್ದೀನಿ. ಕೆಂಪು ಅವಲಕ್ಕಿ ಇದ್ದರೆ ಹಾಕ್ಕೊಳ್ಳಿ, ಅದಿಲ್ಲ ಅಂತ ಹೇಳಿದ್ರೆ ಈ ಅವಲಕ್ಕಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದಾದಮೇಲೆ ಇದನ್ನು 1-2 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಈ ದೋಸೆ. ಯಾವಾಗಲೂ ಒಂದೇ ಥರ ಮಾಮೂಲಿ ಅಕ್ಕಿನಲ್ಲಿ ಉದ್ದಿನಬೇಳೆ ಹಾಕಿ ದೋಸೆ ಮಾಡ್ಕೊಳ್ತೀವಿ. ಅದ್ರ ಬದಲು ಈ ಥರ ಎಲ್ಲ ಬೇಳೆಗಳನ್ನು ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಸಹ ಡಿಫ್ರೆಂಟಾಗಿರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಇವಾಗ ಹೇಗೂ ಸ್ಕೂಲ್ ಸಹ ಶುರುವಾಗಿದೆ. ಮಕ್ಕಳಿಗೆ ಡೈಲಿ ಬೇರೆ ಬೇರೆ ಥರ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಏನು ಮಾಡೋದು ಅಂಥೇಳಿ ತಲೆನೋವು ಶುರುವಾಗಿರುತ್ತೆ. ಅಂಥ ಟೈಮ್ನಲ್ಲಿ ಈ ರೀತಿ ಬೇರೆ ಬೇರೆ ಥರದ ದೋಸೆಗಳನ್ನ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೂ ಸಹ ಆರಾಮಾಗಿ ಕೊಟ್ಟು ಕಳಿಸ್ಬಹುದು. ಇದನ್ನು 2-3 ಸರಿ ವಾಶ್ ಮಾಡಿ ನಾನು 4-5 ಗಂಟೆ ಟೈಮ್ ಇದನ್ನು ನೆನೆಯಲಿಕ್ಕೆ ಎತ್ತಿಟ್ಕೊಂಡಿದ್ದೆ. ಇವಾಗ ನೆಂದಿದೆ. ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ. ಪೂರ್ತಿ ನುಣ್ಣಗೆ ರುಬ್ಕೊಳ್ಳಿ, ದೋಸೆ ಚೆನ್ನಾಗಾಗತ್ತೆ ಗರ್ಗರಿಯಾಗಿ. ನಾನಿಲ್ಲಿ ಒಂದು ಉದ್ದವಾದ ಪಾತ್ರೆಯಲ್ಲಿ ಹಾಕ್ಕೊಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ಅದು ಅರಳಿ ಬಂದಾಗ ಕೆಳಗಡೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಒಂದು ಉದ್ದಕ್ಕಿರುವ ಪಾತ್ರೆಯಲ್ಲಿ ಎಲ್ಲ ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಒಂದು 3-4 ನಿಮಿಷಗಳ ಕಾಲ ಕೈನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ. ಹಾಗಾಗಿ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸೌಟ್ನಲ್ಲಿ ಮಾಡ್ಕೊಳ್ಳೋಕ್ಕಿಂತ ಕೈನಲ್ಲಿ ಮಾಡ್ಕೊಂಡ್ರೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ, ಹುಳಿ ಸಹ ಚೆನ್ನಾಗಿ ಬರುತ್ತೆ. ಈ ಮಳೆಗಾಲದಲ್ಲಿ ಹಾಗೆ ಚಳಿಗಾಲದಲ್ಲಿ ಹಿಟ್ಟು ಬೇಗನೆ ಹುಳಿ ಆಗೋದಿಲ್ಲ. ಆವಾಗ ಏನು ಮಾಡಿ ಅಂತ ಹೇಳಿದ್ರೆ ಕುಕ್ಕರ್ನಲ್ಲಿ ಈ ಹಿಟ್ಟನ್ನ ಹಾಕೋದ್ರಿಂದ ಹುಳಿ ಚೆನ್ನಾಗಿ ಬಂದಿರುತ್ತೆ. ಗ್ಯಾಸ್ಗೆಟ್ ಹಾಕಿ ವಿಷಲ್ ಹಾಕಿ ಇಟ್ಬಿಡಬೇಕು ರಾತ್ರಿ ಹೊತ್ತು. ಬೆಳಗ್ಗೆ ಅಷ್ಟರೊಳಗಡೆ ಚೆನ್ನಾಗಿ ಹುಳಿ ಬಂದಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಈ ಹಿಟ್ಟನ್ನೆಲ್ಲ ಹಾಕಿಟ್ರೂ ಸಹ ಬೆಳಗ್ಗೆ ಅಷ್ಟರೊಳಗಡೆ ಚೆನ್ನಾಗಿ ಹುಳಿ ಬಂದಿರುತ್ತೆ. ಈ 2 ಟ್ರಿಕ್ಸ್ನ ಬೇಕಾದರೆ ಟ್ರೈ ಮಾಡಿ ಒಂದ್ಸರಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಅರಳು ಬಂದಿದೆ ಅಂಥೇಳಿ. ನಾನು ಇದಕ್ಕೆ ಅರ್ಧ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು, ಅರ್ಧ ಬೌಲ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬಾಂಬೆ ರವೆ ಸಹ ಹಾಕ್ಕೊಳ್ಬೋದು. ಇದೆರಡನ್ನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಾನು ಇನ್ನೇನು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಅನ್ನೋ ಟೈಮ್ನಲ್ಲಿ ಹಾಕ್ಕೊಳ್ತಾ ಇರೋದು. ದೋಸೆ ಗರ್ಗರಿಯಾಗಿ ಬರುತ್ತೆ, ಕಲರ್ ಸಹ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಹೊಂದ್ಕೊಳ್ಳೋ ಹಾಗೆ. ಇವಾಗ ದೋಸೆ ಸಂಪಳ ರೆಡಿಯಾಗಿದೆ. ಇದಕ್ಕೆ ನಾನಿಲ್ಲಿ ಖಾರ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2-3 ಸ್ಪೂನ್ ಆಗುವಷ್ಟು, ಇಲ್ಲಿ 5-6 ಎಸಲಾಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ಹಾಕ್ಕೊಳ್ಳಿ. ಶುಂಠಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಖಾರದ ಮೆಣಸಿನ್ಕಾಯಿ ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ 2 ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇರೋದ್ರಿಂದ ಖಾರ ಚಟ್ನಿನಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಗಾಗಬೇಕು. ಇಲ್ಲಿ ನಾನು ಒಂದು 4 ಈರುಳ್ಳಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣ ಕಟ್ ಮಾಡಿಕೊಂಡು. ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು, ಪೂರ್ತಿ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಬೇಕಿದು. ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ಳೋಣ. ಇದು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಲಿ 5-10 ನಿಮಿಷಗಳ ಕಾಲ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ.
ಮನೆಯಲ್ಲಿ ಯಾವುದು ತರಕಾರಿಗಳಿಲ್ಲ, ತೆಂಗಿನಕಾಯಿ ಇಲ್ಲ, ಕಡಲೆ ಇಲ್ಲ ಅಂತ ಹೇಳೋ ಟೈಮ್ದಲ್ಲಿ ಈಸಿಯಾಗಿ ಈ ಚಟ್ನಿನ ಮಾಡ್ಕೊಳ್ಬೋದು. ಎಲ್ಲರನ್ನಲ್ಲೂ ಕಾಮನಾಗಿ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಇದ್ದೇ ಇರುತ್ತೆ. ಇದಿಷ್ಟಿದ್ರೆ ಸಾಕು, ನಿಮಗೆ ಖಾರ ಚಟ್ನಿ ರೆಡಿ ಆಗುತ್ತೆ. ಇದರ ಜೊತೆಗೆ ನಾನು 2 ಹುಳಿ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಹಾಕ್ಕೊಂಡು ಟೊಮ್ಯಾಟೊ ಪೂರ್ತಿ ಸ್ಮ್ಯಾಶ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಗೂ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗೋದ್ರಿಂದ ಚಟ್ನಿನಲ್ಲಿ ನಿಮಗೆ ಹಸಿ ವಾಸನೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ. ಪೂರ್ತಿ ಟೊಮ್ಯಾಟೊ ಸ್ಮ್ಯಾಶ್ ಆಗಲಿ, ಅವಾಗವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಚಟ್ನಿನಲ್ಲಿ ಬೇಕಾದರೆ ತೆಂಗಿನಕಾಯಿನೂ ಸಹ ಬಳಸ್ಕೊಳ್ಬಹುದು. ಜಾಸ್ತಿ ಜನ ಇದ್ದರೆ ಚಟ್ನಿ ಸಾಕಾಗೋದಿಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿನ ಸಹ ಲಾಸ್ಟ್ನಲ್ಲಿ ಹಾಕ್ಕೊಳ್ಳಿ ರುಬ್ಕೊಳ್ಳೋ ಟೈಮ್ನಲ್ಲಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ನಾನಿಲ್ಲಿ ಹುಣಸೆ ಹಣ್ಣನ್ನು ಬಳಸಿಲ್ಲ, ಬೇಕು ಅನ್ನೋರು ಬೇಕಾದರೆ ಬಳಸ್ಕೊಳ್ಬಹುದು. ನಾನು ಹುಳಿ ಟೊಮೆಟೊನೂ ಹಾಕಿರೋದ್ರಿಂದ ಹುಣಸೆ ಹಣ್ಣು ಹಾಕ್ಕೊಂಡಿಲ್ಲ. ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ನಿಮಗಿಲ್ಲಿ ಖಾರ ಚಟ್ನಿ ರೆಡಿಯಾಗುತ್ತೆ. ಚಟ್ನಿಗೆ ಒಗ್ಗರಣೆ ಸಹ ಹಾಕ್ಕೊಳ್ಳೋಣ. ಇಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಸಾಸಿವೆ, ಉದ್ದಿನಬೇಳೆ, ಹೀಂಗು, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಒಗ್ಗರಣೆ ಸಹ ಹಾಕ್ಕೊಳ್ಳಿ. ಇವಾಗ ಒಗ್ಗರಣೆ ಸಹ ಆಗಿದೆ. ಇದನ್ನು ಚಟ್ನಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ದೋಸೆ ಮಾಡ್ಕೊಳ್ಳೋಣ. ಇವಾಗ ತವಾ ಇಟ್ಕೊಂಡು ಫ್ಲೇಮ್ನ ಆನ್ ಮಾಡ್ಕೊಳ್ಳೋಣ. ತವಾ ಬಿಸಿ ಆಗಲಿ. ಇವಾಗ ತವಾ ಸಹ ಬಿಸಿಯಾಗಿದೆ. ದೋಸೆ ಹಾಕ್ಕೊಳ್ಳೋಣ. ಈ ದೋಸೆನಲ್ಲಿ ನೀವು ಬೇಕಾದರೆ ತರಕಾರಿ ಸಹ ಹಾಕ್ಕೊಂಡು ಮಾಡ್ಕೊಳ್ಬೋದು. ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ಸಹ ಹಾಕ್ಕೊಂಡು ಮೇಲ್ಗಡೆ ದೋಸೆ ಮಾಡ್ಕೊಳ್ಬೋದು. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋರು ಈ ರೀತಿ ಬೇಕಾದರೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿವತ್ತು ಈರುಳ್ಳಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಸಹ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಕಲರ್ ಸಹ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಇದು ದೋಸೆ. ಡಯಾಬಿಟಿಸ್ ಇರೋರಿಗೆ ಅನ್ನ ತಿನ್ನಬಾರ್ದು ಅಂಥೇಳಿ ಹೇಳ್ತಾರೆ. ಅಂಥವ್ರು ಬೇಕಾದರೆ ಈ ರೀತಿ ಬೇರೆ ಬೇರೆ ಬೇಳೆಗಳನ್ನ ಬಳಸಿ, ಕೆಂಪು ಅಕ್ಕಿ, ಬಾಜ್ರ ಬಳಸಿ ಮಾಡೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಇದು. ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಸಹ ಹಾಕ್ಕೊಳ್ಳಿ. ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪನೂ ಬೇಡ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ದೋಸೆನಲ್ಲಿ ಏನೋ ಒಂಥರ ಬೇರೆ ಫ್ಲೇವರೇ ಕೊಡುತ್ತೆ. ಹಾಗಾಗಿ ಹೇಳ್ತೀನಿ ನಾನು ಅಷ್ಟೇ. ಯಾವಾಗಲೂ ಕೊಬ್ಬರಿ ಎಣ್ಣೆ ಅಂತ ಹೇಳ್ತಿದ್ದಾಳೆ ಅಂಥೇಳಿ ಅಂದ್ಕೋಬೇಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗಿರುತ್ತೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಾಗ ದೋಸೆಯಲ್ಲಿ. ನೋಡ್ತಾ ಇದ್ದೀರಲ್ವಾ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಯಾವಾಗಲೂ ಒಂದೇ ರೀತಿ ಅಕ್ಕಿ, ಉದ್ದಿನಬೇಳೆ ಮಾತ್ರ ಬಳಸಿ ದೋಸೆ ಮಾಡೋ ಬದಲು ಈ ರೀತಿ ಎಲ್ಲ ಬೇಳೆಗಳನ್ನೂ ಹಾಕಿ ಒಂದು ಸರಿ ದೋಸೆನ ಟ್ರೈ ಮಾಡಿ, ಚೆನ್ನಾಗಾಗತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಕ್ರಿಸ್ಪಿಯಾಗಿ ಗರ್ಗರಿಯಾಗೂ ಸಹ ಇತ್ತು ಇದು ದೋಸೆ.
ತುಂಬ ಈಸಿಯಾಗಿ ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟ್ಗಳನ್ನ. ಆರೋಗ್ಯಕ್ಕೂ ಸಹ ಒಳ್ಳೆಯದು. ಅದು ಇದು ಹಾಳು ಮುಳು ಅಂತ ತಿಂದು ಆರೋಗ್ಯನ ಕೆಡಿಸ್ಕೊಳ್ಳೋ ಬದಲು ಈ ರೀತಿ ಹೆಲ್ತಿ ರೆಸಿಪೀಸ್ಗಳನ್ನ ಮಾಡಿಕೊಂಡು ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋ ಕಡೆ ಪ್ರಯತ್ನ ಮಾಡೋಣ. ಇವಾಗ ದೋಸೆ ಸಹ ರೆಡಿಯಾಗಿದೆ, ಖಾರದ ಚಟ್ನಿ ಸಹ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡಿಕೊಂಡು ತಿನ್ನೋದೇ ಇವಾಗ. ಹೆಲ್ದಿ ದೋಸೆ ಜೊತೆಗೆ ಖಾರ ಚಟ್ನಿ ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸರಿ ಈ ಚಟ್ನಿನೂ ದೋಸೆನೂ ಟ್ರೈ ಮಾಡಿ. ಟೈಮ್ ಇತ್ತು ಅಂದಾಗ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಈ ರೀತಿ ಕಲರ್ ಚೆನ್ನಾಗಿ ಬರುತ್ತೆ. ಒಂದ್ಸಾರಿ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಲೈಕ್ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.